ಜಮಖಂಡಿ ನಗರದಲ್ಲಿ ನಸುಕಿನ ಜಾವವೇ ಸುಮಾರು 4 ಗಂಟೆಗೆ ನಸುಕಿನ ಜಾವ ಮದ್ಯದಂಗಡಿಗಳು ಪ್ರಾರಂಭವಾಗ್ತಾ ಇದ್ದಾವ. ಅದು ಅತಿ ಬೇಜವಾಬ್ದಾರಿತನದಿಂದ ತಮ್ಮ ಲಾಭದಾಯಕ ದೃಷ್ಟಿಕೋನದಿಂದ ಇಲ್ಲಿರ್ತಕ್ಕಂಥ ಬಾರ್ ಮಾಲೀಕರು ತಮ್ಮ ಮದ್ಯದಂಗಡಿಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಎಸಗುವ ದ್ರೋಹ, ಜೊತೆಗೆ ಸಾರ್ವಜನಿಕರಿಗೆ ಎಸಗತಕ್ಕಂಥ ವಂಚನೆ ಆಗೈತಿ. ಯಾಕಂದ್ರೆ ಇಲ್ಲಿ ಸುಮಾರು ನಾವು ಮದ್ಯಪ್ರಿಯರನ್ನ ನೋಡ್ತಾ ಇದ್ದೀವಿ. ಅವ್ರು ಎಲ್ಲೋ ಒಂದ್ ಕಡೆ ನಸುಕಿನ ಜಾವ ಹೋಗಿ ಪ್ರಾರಂಭ ಆಗೋದ್ರಿಂದ, ಕುಡಿಯೋದ್ರಿಂದ ಅಲ್ಲಿರ್ತಕ್ಕಂಥ ಕಡು ಬಡದ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವ. ಮುಖ್ಯ ಯಜಮಾನನ ಕುಡಿದ ಫುಲ್ ಇಡೀ ದಿನಾನು ಕುಡಿದ್ರೆ ಸಂಸಾರ ಹೆಂಗೆ ನಡಿತೈತಿ? ಅದಕ್ಕೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಬಾರಿ ನಾನು ಇಲ್ಲಿ ಅಬಕಾರಿ ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ನಾನು ಮನವಿ ಮೂಲಕನೂ ಒತ್ತಾಯ ಪಡಿಸಿದ್ದೆ. ನೋಡ್ರಿ, ಜಮಖಂಡಿ ನಗರದಾಗ ಭಾಳ ಬೇಜವಾಬ್ದಾರಿತನದಿಂದ ಮದ್ಯದಂಗಡಿ ಓಪನ್ ಆಗ್ತಾ ಇದೆ, ದಯವಿಟ್ಟು ಅದನ್ನ ಬಂದ್ ಮಾಡ್ರಿ ಅಂತ ಹೇಳಿ ಅವ್ರ ಮೂಲಕನೂ ನಾನು ಹೇಳಿದ್ನಿ. ಜೊತೆಗೆ ನನ್ನ ಸಂಘಟನೆ ಮೂಲಕ ನಾನು ಮನವಿ ಕೊಟ್ಟನು ಸಹ ಇಲಾಖೆ ಮುಂದೆ ಧರಣಿ ಮಾಡಿ ಮನವಿ ಕೊಟ್ಟನು ಅವ್ರು ನಾನು ಎಚ್ಚರಿಸುವಂತ ಕೆಲಸ ಮಾಡಿದ್ನಿ. ಆದ್ರೆ ಅದಕ್ಕೆ ಆದೇಶಗಳು ಕೇವಲ ಬರೀ 2 ಅಥವಾ 3 ದಿನಕ್ಕೆ ಅಷ್ಟೇ ಸೀಮಿತ ಮಾಡ್ತಾರೆ, ಮತ್ತೆ ಯಥಾಸ್ಥಿತಿ ಅವು ಮುಂದುವರಿತಾವ. ಆಮೇಲೆ ಎಲ್ಲೋ ಒಂದ್ ಕಡೆ ಬಾರ್ ಮಾಲಕರು ಭೇಟಿ ಆಗ್ತಾರೆ, ನನಗೆ ಹೇಳ್ತಾರೆ, ಇಲ್ಲ ನಾವು ರಗಡೆ ಎಷ್ಟು ಕೊಡ್ಬೇಕು ಅವ್ರಿಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತೀವ್ರಿ, ನೀವು ಯಾಕೆ ನಮ್ಗೆ ಕೆಟ್ಟ ಹಾಕಿರಿ ಅಂತ ಇಂಥ ಒಂದು ಉದ್ದಟತನದ ಹೇಳಿಕೆಯನ್ನು ಬಾರ್ ಮಾಲೀಕರು ಕೊಡ್ತಾರ. ಅದರ ಅರ್ಥ ಎಲ್ಲೋ ಒಂದ್ ಕಡೆ ಬಂದ್ ಮಾಡ್ಲಿಕ್ಕಂದ್ರೆ ಮತ್ತೆ ಬಾರ್ ಮಾಲಕರು ಹೇಳಿದ ಕರೆ ಅನಿಸ್ತೈತಿ. ಯಾಕಂದ್ರೆ ಮಂತ್ಲಿ ಕೊಡ್ತಾರ ಅಂತ ಹೇಳ್ತಾರೆ ಅವ್ರು, ನನಗೂ ವರ್ಷ ಗೊತ್ತಿಲ್ಲ, ಮಂತ್ಲಿ ಕೊಡ್ತಾರ ಅಂತ ಹೇಳ್ತಾರೆ. ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಅಬಕಾರಿ ಇನ್ಸ್ಪೆಕ್ಟರ್ಗೆ, ದಯವಿಟ್ಟು ತಾವು ಕರ್ತವ್ಯ ನಿಷ್ಠೆ ಅಥವಾ ದಕ್ಷ ಪ್ರಾಮಾಣಿಕ ಅಧಿಕಾರಿಯತೆ ತೋರಿಸ್ಕೊತಿದ್ರಿ, ಅಥವಾ ಸರ್ಕಾರಕ್ಕೆ ತಾನೊಬ್ಬ ನಿಷ್ಠಾವಂತ ಅಧಿಕಾರಿಯತೆ ತೋರಿಸ್ಕೊತಿದ್ರಿ ಅಂದ್ರೆ ಇಲ್ಲಿರ್ತಕ್ಕಂಥ ಏನು 4 ಗಂಟೆಗೆ ನಸುಕಿನ ಜಾವ ಏನು ಅದ ಮದ್ಯದ ಅಂಗಡಿಗಳು ಪ್ರಾರಂಭ ಆಗ್ತಾ ಅದನ್ನ ದಯವಿಟ್ಟು ಕೂಲಂಕುಷವಾಗಿ ಬಂದ್ ಮಾಡಬೇಕು. ಸರ್ಕಾರ ನಿಯಮ ಐತಿ, ಸರ್ಕಾರದ ಗೈಡೆನ್ಸ್ ಐತಿ, ಸರ್ಕಾರದ ನಿಯಮವನ್ನು ತಾವು ಪಾಲಿಸಲೇಬೇಕು. ಸೊ ಒಂದು ವೇಳೆ ತಾವೇನಾದ್ರೂ ಬಂದ್ ಮಾಡದೆ ಹೋದ್ರೆ, ಈಗಾಗಲೇ ನನಗನ್ಸ್ತು ಸಾಕಷ್ಟು ಬಾರಿ ಸಾಕಾಗಿ ಹೋಗೈತಿ, ತಮ್ಮನ್ನು ಎಚ್ಚರಿಸಿ ಸಾಕಾಗೈತಿ, ಮನವಿ ಮಾಡಿ ಸಾಕಾಗೈತಿ. ಇನ್ನು ನೇರವಾಗಿ ಉಳಿದಿರೋದು ನನಗೇನಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕ್ತೇನೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಜಿಲ್ಲಾಧಿಕಾರಿಗಳ ಗಮನಕ್ಕಿರಲಿ. ಜಿಲ್ಲಾಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಜಮಖಂಡಿ ನಗರದಲ್ಲಿ ಏನು ಯಥಾಸ್ಥಿತಿಯಾಗಿ 10 ಗಂಟೆಗೆ ಪ್ರಾರಂಭ ಆಗಬೇಕು, ಬೆಳಿಗ್ಗೆ 10 ಗಂಟೆಗೆ ಮತ್ತೆ ಪುನಃ ಬಂದ್ ಆಗ್ಬೇಕಂದ್ರೆ ಸರ್ಕಾರದ ಟೈಮಿಂಗ್ ಟೇಬಲ್ ಐತಲ್ಲ ಅದರ ಪ್ರಕಾರ. ತಮ್ಗೆಲ್ಲ ಗೊತ್ತಿರುವ ಹಾಗೆ ಬಾಗಲಕೋಟೆ ಜಿಲ್ಲೆಯವರು ಅದಾರ ಅಬಕಾರಿ ಸಚಿವರು ಮಾನ್ಯ ಆರ್ ಬಿ ತಿಮ್ಮಾಪುರ್ ಸಾಹೇಬರು. ದಯವಿಟ್ಟು ಆರ್ ಬಿ ತಿಮ್ಮಾಪುರ್ ಸಾಹೇಬ್ರೆ, ತಮ್ಮ ಜಿಲ್ಲೆಯಲ್ಲಿನೇ ಮದ್ಯದ ಅಂಗಡಿಗಳು ಅತಿ ಬೇಜವಾಬ್ದಾರಿತನದಿಂದ ಓಪನ್ ಆಗ್ತಾ ಇದ್ದಾವ. ತಾವು ಇಲ್ಲೇ ಮುಧೋಳದಾಗಿರ್ತೀರಿ, ಜಮಖಂಡಿಗೆ ಇದಕ್ಕೂ ಕೇವಲ 18 ಕಿಲೋಮೀಟರ್ಗಳ ಅಂತರ ಐತಿ. ದಯವಿಟ್ಟು ಇಲ್ಲಿ ಒಂದು ಕೆಟ್ಟ ವ್ಯವಸ್ಥೆಯನ್ನ ತಾವು ದಯವಿಟ್ಟು ಇಲ್ಲಿ ಸಾರ್ವಜನಿಕರ ಹಿತದೃಷ್ಟಿಕೋನದಿಂದ ಪರಿಗಣಿಸ್ರಿ. ಮಾನ್ಯ ಜನಪ್ರತಿನಿಧಿಗಳಿದ್ರಿ, ಸಾರ್ವಜನಿಕರಿಗೆ ಒಳಿತನ್ನ ಬಯಸ್ರಿ, ಸರ್ಕಾರಕ್ಕೆ ವಂಚನೆ ಮಾಡಬೇಡ್ರಿ. ಅದಕ್ಕೆ ನಾನು ಒತ್ತಾಯ ಏನಂದ್ರೆ, ನಸುಕಿನ ಜಾವ ಏನು ಪ್ರಾರಂಭ ಆಗ್ತಾವ ದಯವಿಟ್ಟು ಬಂದ್ ಆಗ್ಬೇಕು. ಒಂದ್ ವೇಳೆ ಬಂದ್ ಆಗಿದ್ರೆ ಇಲ್ಲಿ ಇರ್ತಕ್ಕಂಥ ಆರ್ ಬಿ ಸಚಿವರ ಏನು ಒಂದು ಮನೆ ಮುತ್ತಿಗೆ ಹಾಕುವಂತ ಕೆಲಸನೂ ನಾನು ಭೀಮ್ ಆರ್ಮಿ ಸಂಘಟನೆಯಿಂದ ನಾನು ಮಾಡ್ತೀನಂತ ಈ ಮೂಲಕ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ.